ನಮಸ್ಕಾರ ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ನಮಸ್ಕಾರ ಗಣೇಶ್ ಅವರೇ. ನಮಸ್ಕಾರ. ಅಗರಿಬೊಮ್ಮನಹಳ್ಳಿಯಿಂದ ಇವತ್ತು ಹೊಸ ಅತಿಥಿ ನಿಮ್ಮ ಮುಂದೆ ಬಂದಿದ್ದಾರೆ. ಅವರು ನಮ್ಮ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದಂಥವ್ರು. ಅವ್ರದ್ದು 5ನೇ ಸ್ಟೇಜ್ ಮುಗಿದಿದೆ. ಅವ್ರ ಹೆಸರು, ಅವ್ರದ್ದು ಯಾವ ಊರು, ಅವ್ರ ಪರಿಚಯನ ಈಗ ನಿಮಗೆ ಮುಂದೆ ಮಾಡಿಕೊಡ್ತಾರೆ. ಅವ್ರು ಹೆಂಗೆ ಸಾಧನೆ ಮಾಡಿದ್ರು, ಅವ್ರ ಅನುಭವ ಏನಾಗಿದೆ, ಹೇಗೆ ಅವರು ಅನುಭವ ಆಗ್ತಾ ಇದೆ, ಅದೆಲ್ಲ ನಿಮ್ಮ ಮುಂದೆ ಒಂದು ಕಿಲೆ ಎಲ್ಲ ನಿಮ್ಮ ಮುಂದೆ ಪಿಚ್ಚಿ ಹೇಳ್ತಾರೆ. ಈಗ ಮೊದಲನೇದಾಗಿ ನಿಮ್ಮ ಹೆಸರು ಹೇಳಿ. ಗಣೇಶ್ ಅಂತ ನಮ್ಮ ಹೆಸರು. ಅಲ್ಲಿ ಮುಂದೆ ಹೇಳಿ. ಗಣೇಶ್, ಅಗರಿಬೊಮ್ಮನಹಳ್ಳಿ. ವಯಸ್ಸು ಎಷ್ಟು? 37 ಆಗಿದೆ. ಮದುವೆ ಆಗಿದೆಯಾ? ಇಲ್ಲ, ಇನ್ನ ಆಗಿಲ್ಲ. ಏನ್ ಕೆಲಸ ಮಾಡ್ತೀರಿ? ವ್ಯವಸಾಯ ಕೆಲಸ ಮಾಡ್ತೀವಿ. ತಂದೆ ತಾಯಿ ಮಕ್ಕಳು ಎಷ್ಟು ಜನ ನೀವು? ಮೂವರ್ರಿ. ಒಬ್ಬ ಹೆಣ್ಮಗ್ರಿ, ಇಬ್ಬರು ಗಂಡ್ ಮಕ್ಳ್ರಿ. ಅಣ್ಣ ತಂಗಿ ಮದುವೆ ಆಗಿದೆ, ನಮಗೆ ಆಗಿಲ್ಲ. ಅಣ್ಣ ತಂಗಿದಾಗಿದೆ, ನಿಂದ ಆಗ್ಬೇಕು. ಈಗ ನಮ್ಮ ಹತ್ರ ಕುಂಡಲಿನಿ ಯೋಗ ರಾಜಯೋಗ ಸಾಧನೆ ದೀಕ್ಷೆ ತಗೊಂಡಿದ್ರಿ ನೀವು. ಈಗ ದೀಕ್ಷೆ ತಗೊಂಡೋದ್ಮೇಲೆ ನಿಮ್ಗೆ ಯಾವ ರೀತಿಯಾದ ಅನುಭವಗಳಾಯ್ತು? ಯಾವ ರೀತಿ ನೀವು ಫೀಲ್ ಮಾಡಿದ್ರಿ? ದೀಕ್ಷೆ ತಗೊಂಡ ಮೊದ್ಲು ಹೇಗಿದ್ರಿ, ಹೀಗೆ ಹೇಗಿದ್ರಿ? ಸ್ವಲ್ಪ ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸಿ. ದೀಕ್ಷೆ ತಗೊಂಡಿದ್ವಿ ಗುರುಗಳ ಹತ್ರ. 2 ವರ್ಷ ಆಯ್ತ್ರಿ. ಅನುಭವ ಸ್ಟಾರ್ಟ್ ಆಗಿದ್ದು ನಮ್ಗೆ ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗ್ಲಿಲ್ಲ. 3rd ಸ್ಟೇಜ್ ಇಂದ ಸ್ಟಾರ್ಟ್ ಆಯ್ತು ಗುರು ಅನುಭವ. ಬಾಡಿ ಎಲ್ಲ ಹೀಟ್ ಆಗ್ತಿತ್ತು. ಹಿಂದ್ಗಡೆ ಮೀಟ್ ಆಯ್ತು ಗುರುಗಳೇ. ಮೀಟಿ ಮೇಲಕ್ಕೆ ಏರ್ತಾ ಬಂತ್ರಿ. ಒಂದು ಕಂಠಸ್ಥಾನಕ್ಕೆ ಬಂತ್ರಿ ನೇರವಾಗಿ. 3ನೇ ಸ್ಟೇಜ್ ಅಲ್ಲಿ ಇಲ್ಲ, 5ನೇ ಸ್ಟೇಜ್ ಇಂದ ಮಾಡ್ತಾ ಸಾಧನೆ ಮಾಡ್ತಾ ಮುಂದಕ್ಕೆ ಹೋದಂಗಲ್ಲ ಆಯ್ತ್ರಿ. 5ನೇ ಸ್ಟೇಜ್ ಹೌದು, 5ನೇ ಸ್ಟೇಜ್ ಬಂದ್ಮೇಲೆ ಸ್ಟಾರ್ಟ್ ಆಯ್ತ್ರಿ. ಕಂಠಸ್ಥಾನಕ್ಕೆ ಬಂತ್ರಿ. ಅಲ್ಲಿಂದ ಅನುಭವ ಸ್ಟಾರ್ಟ್ ಆಯ್ತ್ರಿ. ನಿಮ್ಮ ಆಲೋಚನೆಗಳು, ಮನಸ್ಸಿನ ಆಲೋಚನೆಗಳು, ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡ್ತಿದ್ವು ಅವಾಗ? ಎಲ್ಲ ಕಂಟ್ರೋಲ್ ಬಂದಿದ್ರಿ. ಎಲ್ಲ ಆಟೋಮೆಟಿಕ್ ಜೀರೋ ಆಗಿದೆ. ಅಂದ್ರೆ ಜೀರೋ ಥಾಟ್ಸ್ ಆಗಿತ್ತು. ಜೀರೋ ಥಾಟ್ಸ್ ಆಗಿತ್ತು. ಎಲ್ಲಿ ಹೋಗ್ತಿದ್ದಿಲ್ಲ ಮನಸ್ಸು? ಇಲ್ರಿ, ಎಲ್ಲಿ ಹೋಗ್ತಿದ್ದಿಲ್ಲ. ಈಗ ಅನುಭವ ಆಗ್ತಾ ಎಲ್ಲ ಜೀರೋ ಆಗ್ತದೆ. ಏನಾದ್ರು ತಿನ್ಬೇಕು ಮಾಡ್ಬೇಕು ಅಂತ ಏನಾದ್ರು ಆತರ ಏನಾಗ್ತಲ್ರಿ. ಆತರ ಏನಾಗ್ತಾ ಇಲ್ಲ. ಎಂತ ಇಲ್ಲ. ನೀವು ಸಾಧನೆ ತೆಗೆದುಕೊಂಡ ಮೊದಲು, ಈಗ ಸಾಧನೆ ಮುಗಿಸಿದ್ಮೇಲೆ ಈಗ ಏನ್ ವ್ಯತ್ಯಾಸ ಕಾಣ್ತಾ ಇದ್ರೆ ನೀವು? ಸಾಧನೆ ತಗೊಂಡಿತ್ತು ಮೊದ್ಲು ಬಹಳ ಚಂಚಲಾಗಿತ್ರಿ. ಆಲೋಚನೆಗಳು ಬಹಳ ಬರ್ತಿದ್ವಿ. ಮನಸ್ಸು ಪೂರ್ತಿ ಡಿಸ್ಟರ್ಬೆನ್ಸ್ ಆಗಿತ್ರಿ. ಸಾಧನೆ ಮಾಡ್ತಾ ಪ್ರಾಣಾಯಾಮ ಕೊಟ್ಟಿದ್ರಲ್ಲ, ಸಾಧನೆ ಮಾಡ್ತಾ ಹೋದಂಗೆಲ್ಲ ಮನಸ್ಸು ಆಟೋಮೆಟಿಕ್ ಜೀರೋ ಆಗ್ತಾ ಬಂತ್ರಿ. ಜೀರೋ ಲೆವೆಲ್ ಬಂದಿದ್ರಿ. ಆನಂದವನ್ನ ಕಂಡಿದ್ದೀರಾ? ಆನಂದ ಆಗಿದ್ದೀರಿ. ಆನಂದ ಯಾವ ರೀತಿ ಇತ್ತದು? ಅದೆಲ್ಲೂ ಕಂಡಿಲ್ಲ ರೀ ಆತರ ಆನಂದ ರೀ. ಮತ್ತೆಲ್ಲೂ ಸಿಗಲ್ಲ ರೀ ಆತರ ಅಂತ ಆನಂದ ಫೀಲಿಂಗ್ ಆಗಿತ್ತು ರೀ. ಕಂಠಸ್ಥಾನಕ್ಕೆ ಬಂದ್ಮೇಲೆ ನಮ್ಗೆ ಆನಂದ ಫೀಲಿಂಗ್ ಆಯ್ತದ್ರಿ. ಧ್ಯಾನದಲ್ಲಿ ಕುಂತ್ಕೊಂಡಾಗ, ಧ್ಯಾನದಲ್ಲಿ ಪ್ರಾಣಾಯಾಮ ಮಾಡ್ತಿದ್ರೆ ಸ್ಟಾರ್ಟ್ ಆಗಿತ್ತು. ಪ್ರಾಣಾಯಾಮ ಮಾಡುವಾಗ ಸ್ಟಾರ್ಟ್ ಆಗಿತ್ತು. ಆನಂದ ಅನಿಸ್ತಾ ಇತ್ತು. ಹೌದೌದು. ಧ್ಯಾನ ಮಾಡುವಾಗ ಕೂಡ ಅನಿಸ್ತಾ ಇತ್ರಿ. ನಿಮ್ಗೆ ಏನ್ ಅಡೆತಡೆಗಳು ಬಂದು ಸಾಧನೆ ಮಾಡುವಾಗ ಏನಾದ್ರು? ಅದೇ 4ನೇ ಸ್ಟೇಜ್ ಅಲ್ಲಿ ಸ್ವಲ್ಪ ಕಷ್ಟ ಐತ್ರಿ. ಪ್ರಾಣಾಯಾಮ ಮಾಡಕ್ ಆಗ್ತಿಲ್ಲ. ಉಸಿರು ಒಳಕಣಕ್ ಆಗ್ತೈತ್ರಿ, ಕುಂಬಕ್ ಆಗ್ತಿತ್ತು, ಬಿಡಕ್ ಆಗ್ತಿರ್ಲಿಲ್ಲ. ಅದು ಒಂದೇ ಕಷ್ಟ ಆಗಿದ್ರಿ ನಮ್ಗೆ. ಇದು ನಿಮ್ಗೆ ಅಷ್ಟೇ ಅಲ್ಲ, ತುಂಬಾ ಜನಕ್ಕೆ ಇದು ಆಗ್ತಾ ಇದೆ. ಹೌದು, 4ನೇ ಸ್ಟೇಜ್ ತುಂಬಾ ಕಷ್ಟ ಪಟ್ಟಿದ್ವಿ. 2 ತಿಂಗಳು ಮಾಡಿದ್ವಿ ಅದನ್ನ. ಅವಾಗ 5ನೇ ಸ್ಟೇಜ್ ಅಷ್ಟೇನ್ ಕಷ್ಟ ಅನ್ಸ್ಲಿರಿ. ಅದನ್ನು 1.5 ತಿಂಗಳು ಮಾಡಿದ್ವಿ. ನೀವು ಮುಂದುವರ್ಸಿ ಅಂತ ಹೇಳಿದ್ರಲ್ಲ, ಹಂಗೆ ಮುಂದುವರ್ಸಿದ್ರಿ. ಈಗ ಮೊದಲಿಗಿಂತ ಈಗ ಆನಂದವಾಗಿದ್ದೀರಾ? ಆನಂದವಾಗಿತ್ರಿ. ಯಾವ್ದು ಸಮಸ್ಯೆಗಳು ಎಲ್ಲವೂ ಪರಿಹಾರ ಆಗ್ತದ ನೀವು? ಹೌದ್ರಿ. ಏನ್ ಸಮಸ್ಯೆ ಅಲ್ರಿ. ಮುಂದಾಗುವಂತವೆಲ್ಲ ಗೊತ್ತಾಗ್ತಾ ಇದೆಯಾ? ಕನಸಲ್ಲಿ ಮುನ್ಸೂಚನೆ ಬರ್ತಾ ಇದ್ರಿ. ಕನಸಲ್ಲಿ ಯಾವ ಉದಾಹರಣೆ, ಯಾವ ರೀತಿ ಉದಾಹರಣೆ ಅಂದ್ರೆ, ನಮ್ಗೆ ಏನಾದ್ರು ಕೆಟ್ಟದ ಆಗ್ತೈತಿ ಈ ದಿನ ಈ ತರ ಅಂತಂದ್ರೆ ಮೊದ್ಲನೇ ಸೂಚನೆ ಕೊಡುತ್ತೆ. ಕನಸಲ್ಲಿ ಗೊತ್ತಾಗ್ಬಿಡುತ್ತೆ. ಈ ತರ ಆಗುತ್ತೆ, ಎಚ್ಚರಿಕೆಯಿಂದ ಇರು ಅಂತ ಹೇಳಿ ಗೊತ್ತಾಗುತ್ತೆ. ಈ ಸಲ ಎಷ್ಟ್ ಸಲ ಬಂದಿದೆ ಈ ತರ ಕನಸು? 2-3 ಸಲ ಬಂದಿದ್ರಿ. ಆತರ ಆಗಿದ್ರಿ. ಅದು ನಿನ್ನ ಅನುಭವಕ್ಕೂ ಬಂದಿದೆ? ಬಂದಿದೆ. ಈಗ ದೇವಿ ಪಾರಾಯಣ ಜ್ಞಾನೇಶಂದು ಏನು ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಅರ್ಥ ಆಗ್ತಾ ಇದ್ರಿ. ಕಾಮ, ಕ್ರೋಧ, ಮದ, ಮತ್ಸರ ಇವುಗಳ ನಡುವೆ ಯುದ್ಧನೇ ದೇವಿ ಪಾರಾಯಣ ರೀ. ಅದೇ ರೀ. ಒಳಗಡೆ ದೇವಿ
ನಾವು ಪಾರಾಯಣ ಮಾಡ್ತಾ ಹೋದಂಗೆಲ್ಲ ಎಲ್ಲಾ ಕಾಮ ಕ್ರೋಧ ಮದ ಮತ್ಸರಗಳನ್ನ ಸಂಹಾರ ಮಾಡ್ತಾ ಇದ್ದೀವಿ. ಮಾಡ್ತಾ ಹೋದಂಗೆಲ್ಲ ಆನಂದ ಫೀಲಿಂಗ್ ಆಗುತ್ತೆ ನಿಮ್ಗೆ. ಆತರ ಅಂದ್ರೆ ಬಹಿರ್ಮುಖವಾಗಿರುವಂತ ಇಂದ್ರಿಯಗಳನ್ನ ಒಳಮುಖ ಮಾಡ್ಕೊಂಡು ಹೊರಗಡೆ ಹೋಗುವಂತ ಮನಸ್ಸನ್ನ ಒಳಮುಖ ಮಾಡ್ಕೊಂಡಾಗ ನಿಮಗೆ ಅಂತರ್ಮುಖ, ನಿಮ್ಮೊಳಗೆ ನೀವು ಅಂತರ್ಮುಖ ಆದಾಗ ನಮ್ಗೆ ಆನಂದದ ಫೀಲಿಂಗ್ ಆಗ್ತಾ ಇದೆ. ಹೌದು. ಈಗ ಧ್ಯಾನ ಎಷ್ಟು ಗಂಟೆ ಮಾಡ್ತೀರಾ? 1 ಗಂಟೆ ಮಾಡ್ತೀರಿ ಡೈಲಿ. 1 ಗಂಟೆ ಅಲ್ಲಿ ಮನಸ್ಸು ಸ್ತಬ್ಧವಾಗಿರುತ್ತೆ. ಸ್ತಬ್ಧ ಆಗೈತ್ರಿ, ಪೂರ್ತಿ ಆಟೋಮೆಟಿಕ್ ಜೀರೋ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಧ್ಯಾನ ಆಟೋಮೆಟಿಕ್ ಅದೇ ಬರುತ್ತ್ರಿ ತಂತಾನೆ. ಸ್ಥಿತಿಗೆ ನಾವು ಹೋಗೋದೇ ಬೇಡ, ಧ್ಯಾನಕ್ಕೆ ಹೋಗೋದೇ ಬೇಡ. ಆಟೋಮೆಟಿಕ್ ಆ ಟೈಮಿಗೆ ಬೆಳಗ್ಗೆ ಸಾಯಂಕಾಲ ತಾನೇ ಲೀನ್ ಆಗ್ಬಿಡ್ತ್ರಿ. ಅದು ತಂತಾನೆ ಲೀನ್ ಹೋಗೋದಲ್ರಿ, ಎಲ್ಲಿ ಹೋಗೋದಿಲ್ಲ. ಆಟೋಮೆಟಿಕ್ ಸಂತಾನ ಆಟೋಮೆಟಿಕ್ ಅದು ಸ್ಟಾರ್ಟ್ ಆಗ್ಬಿಡ್ತ್ರಿ ಒಳಗಡೆ ತಲೆನಂತೆ. ಏನಂದ್ರೆ ಏಕಾಂತತೆ ಬೇಕು. ಹೌದ್ರಿ, ಸ್ವಲ್ಪ ಗಲಾಟೆಯಲ್ಲಿ ಇರಬಾರ್ದು. ಹೌದ್ರಿ. ಅದು ಎಷ್ಟು ಗಲಾಟೆ ಇದ್ರು ಒಳಗೆ ತಲೆನತೆ ಬಂದ್ಬಿಡ್ತ್ರಿ. ಹೋಗೋದಲ್ಲ, ಹೊರಗಡೆ ಹೋಗೋದಲ್ರಿ. ಗಲಾಟೆ ಇದ್ರೂ ಒಳಗಡೆ ತಲೆನತೆ ಆಗ್ಬಿಡ್ತ್ರಿ. ಈ ಒಂದು ಅನುಭವ ನಿಮ್ಗೆ ಆಗ್ತಾ ಇದೆ. ಈಗಲೂ ಕೂಡ ಈ ಆನಂದ ಅನುಭವಿಸ್ತಾ ಇದ್ರೆ? ಇದೆ ರೀ, ಆನಂದ ಹಂಗೆ ಇದೆ, ಕಂಟಿನ್ಯೂ ಇದೆ. ಅಂದ್ರೆ ಈಗ ನಿಮ್ಗೆ ಈಗ ಯಾತರ ಆಗಿದೆ ಅಂದ್ರೆ ಪೂರ್ತಿ ಆಟೋಮೆಟಿಕ್ ಜೀರೋ ಆಗಿದ್ರಿ. ಮುಂದೆ ಏನ್ ನಡೀತೈತೆ ಅನ್ನೋದು ಅರಿವಿರಲ್ರಿ, ಮೈ ಮೇಲೆ ಪ್ರಜ್ಞೆ ಇರೋದಲ್ರಿ. ಪೂರ್ತಿ ಅಲ್ಲಿ ಹಿಂಸೆ ನಡೀತಾ ಇದ್ರು ಅದನ್ನ ನಿಲ್ಸ್ಬೇಕಂತ ಗೊತ್ತಾಗಲ್ರಿ. ಆತರ ಆಗ್ತಾ ಇದ್ರಿ. ಕಣ್ಣು ಮುಂದೆ ಏನ್ ನಡೀತಾ ಅದನ್ನ ಹೋಗಿ ಆಗ್ತಾನೆ ಅಲ್ರಿ ಮನ. ಆತರ ಆಟೋಮೆಟಿಕ್ ಸ್ಟಾಪ್ ಆಗ್ಬಿಡ್ತ್ರಿ. ಅಂದ್ರೆ ಪೂರ್ತಿ ಶಬ್ದ ಆಗೈತ್ರಿ. ಅಂದ್ರೆ ಸಾಕ್ಷಿ ಭಾವದಲ್ಲಿ ನೋಡ್ತಾ ಇರೋ ಅಲ್ಲಿ ಪ್ರಾಣ ಹೋಗ್ತಾ ಇದ್ರುನು ಇಲ್ಲಿ ಏನೋ ರಿಯಾಕ್ಷನ್ ಇಲ್ಲ ರೀ. ರಿಯಾಕ್ಷನ್ ಇಲ್ಲ, ತನ್ ಪಡಿ ತಾನಿರೋದ್ರಿ. ಇದು ಸಾಕ್ಷಿ ಭಾವ. ಈ ತರ ಆಗ್ಬಿಟ್ಟಿದ್ರಿ. ಸುಮ್ನೆ ನೋಡೋದಷ್ಟೇ. ಹೌದ್ರಿ. ಅದಕ್ಕೇನು ಪ್ರತಿಕ್ರಿಯೆ ಕೊಡಂಗಿಲ್ಲ. ಏನು ಪ್ರಕ್ರಿಯೆ, ಅದು ಒಳ್ಳೇದ ನಡೀಲಿ ಕೆಡದ ನಡೀಲಿ, ಹೌದ್ರಿ, ಒಟ್ಟು ಸುಮ್ನೆ ನೋಡೋದು ಸಾಕ್ಷಿಯಾಗಿ ಆಗ್ಬಿಟ್ಟೈತ್ರಿ. ಅಲ್ಲಿ ಪ್ರತಿಕ್ರಿಯೆ ಇಲ್ಲ. ಶಬ್ದವಾಗಿ ನೋಡ್ತಾ ಇರೋದು. ಕೆಟ್ಟದ್ದಾದ್ರೂ ಒಳ್ಳೇದಾದ್ರೂ ಏನು ಪ್ರತಿಕ್ರಿಯೆ ಇಲ್ಲ. ಅದಕ್ಕೆ ನಿನ್ಗೆ ಯಾವ್ದು ಸಂಬಂಧ ಇಲ್ಲ. ಒಳ್ಳೇದ ಸಂಬಂಧ ಇಲ್ಲ, ಕೆಡದ ಸಂಬಂಧ ಇಲ್ಲ. ಆ ರೀತಿಯಾದಂತ ಒಂದು ಸ್ಥಿತಿ ಇವಾಗ ಬಂದಿದೆ. ಅದು ಸಾಕ್ಷಿ ಭಾವ. ಅದು ಅದನ್ನ ನೀವು ಜಾಸ್ತಿ ಇಂಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಈ ಶಾಸ್ತ್ರ ವಾಕ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಹೋಗ್ಬೇಕು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ಇದೆಯಲ್ಲ, ಇವು ಎಲ್ಲವನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂತ ಹೋದ್ರೆ ಇದು ಆಟೋಮೆಟಿಕ್ ಆಗಿ ನಿಮ್ಗೆ ಅದ ರಿಸಲ್ಟ್ ಸಿಗುತ್ತೆ. ಸಾಕ್ಷಿ ಭಾವದ ರಿಸಲ್ಟ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಹಾಗೆ ಸಾಕ್ಷಿ ಭಾವ ಇದೆ ಅಲ್ವಾ, ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಅದನ್ನ ಹೆಚ್ಚು ಧ್ಯಾನದಲ್ಲಿ ತಲ್ಲೀನತೆ ಹೊಂದಬೇಕು ನೀವು. ಹೆಚ್ಚು 2 ಗಂಟೆ 3 ಗಂಟೆ ಶರೀರವನ್ನ ಮರ್ತ್ಬಿಟ್ಟು ಧ್ಯಾನದಲ್ಲಿ ತಲ್ಲೀನರಾಗಬೇಕು. ನಿಮ್ಗೆ ಇನ್ನೂ ಜ್ಞಾನ ಬರುತ್ತೆ. ಜೊತೆಗೆ ದೇವಿ ಪಾರಾಯಣ ಜ್ಞಾನ ಸಿಂಧು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಒಂದೊಂದು ವಾಕ್ಯಗಳನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಂತ ಹೋದ್ರೆ ಅದನ್ನ ಅರ್ಥ ಮಾಡ್ಕೊಂಡು ರಕ್ತಗತ ಮಾಡ್ಕೋಬೇಕು, ಮನನ ಮಾಡ್ಕೋಬೇಕು. ರಕ್ತಗತ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸ ಅಂತಾರೆ. ಆ ಒಂದು ಸಂದರ್ಭಕ್ಕೆ ಅದ ನೆನಪಾಗಬೇಕಂದ್ರೆ ಅದನ್ನ ರಕ್ತಗತ ಮಾಡ್ಕೊಂಡ್ರೆ ಆ ಸಂದರ್ಭಕ್ಕೆ ನೆನಪಾಗುತ್ತೆ. ಯಾರಿಗೇನು ಹೇಳ್ಬೇಕಂದ್ರೆ ಆ ಒಂದು ಇದನ್ನ ನೀವು ಪಡ್ಕೊಂತೀರ. ಆ ಜ್ಞಾನದ ಸ್ಥಿತಿಯ ಒಂದು ಅನುಭವನ ನೀವು ಪಡ್ಕೊಂತೀರ. ಈಗ ನಿಮ್ದು ಇದು ಶಕ್ತಿ ಇದೆ, ನಿಮ್ಮ ಮೂಲಾಧಾರದ ಎನರ್ಜಿ ಇದೆಯಲ್ಲ, ಎಲ್ಲೆಲ್ಲಿ ಬಂದಾಗ ಅನುಭವ ಆಗ್ತಾ ಇದೆ ನಿಮ್ಗೆ? ಪೂರ್ತಿ ಸಹಸ್ರಕ್ಕೆ ಹೋಗಿದ್ದಾರೆ. ಸಹಸ್ರಕ್ಕೆ ಹೋಗಿದೆಯಾ? ಈಗ ಬಾಚಣಿಕೆ ಹಿಂಗ್ ತಲೆ ಬಾಚಿಕೆ ಹೋಗಿ ಯಾವಾಗ ನೋವು ಆಗಿದೆ? ಆತರ ನೋವೇನ್ ಆಗ್ತಾ ಇಲ್ರಿ. ಇಲ್ಲಿಂದ ಏರಿರೋದಷ್ಟೇ ನೆನಪಿದ್ದಾರೆ. ಇಲ್ಲಿಗೆ ಏರಿದೆ, ಮೇಲ್ಗಡೆ ಅದು ಏನಾಯ್ತ ಗೊತ್ತಾಗ್ತಾ ಇಲ್ಲ. ಈಗ ಥರ್ಡ್ ಐ ಬಂದಿದ್ ನೆನಪಿದೆ? ಥರ್ಡ್ ಬಂದ್ ನೆನಪಿದೆ. ಮೀಟ್ ಇದಾರೆ ಇಲ್ಲಿ. ಮೀಟ್ ಇದೆ. ಮೀಟ್ ಇದೆ, ಹಿಂಗ್ ಮೇಲೆ ಹೋಗಿದೆ. ಮೇಲೆ ಹೋಗಿದ್ದಾರೆ. ಮೇಲೆ ಹೋಗ್ಬಿಟ್ಟು ಅದು ಅಲ್ಲಿ ಹೋಗಿರ್ಬೋದಂತ ಮಾಡಿದ್ರಿ. ಮೇಲೆ ಹೋಗಿತ್ತಲ್ಲ, ಹೋಗಿರ್ಬಹುದು ಶಾಸ್ತ್ರಕ್ಕೆ ಅಂತ ಹೇಳಿ. ಈಗ ನೀವು ಯಾವಾಗ ಸಾಕ್ಷಿ ಭಾವದಿಂದ ನೋಡೋದ್ ಕಲ್ತ್ರಿ, ನಿಮ್ಗೆ ಧೈರ್ಯ ಬಂದಿದೆ ನೋಡ್ರಿ. ಏನಾದ್ರೂ ಫೀಲಿಂಗ್ ಇಲ್ರಿ, ದುಃಖನ ಫೀಲಿಂಗ್ ಇಲ್ಲ, ಸುಖನ ಫೀಲಿಂಗ್ ಇಲ್ಲ. ಸುಖ ಒಂದೇ ಲೆವೆಲ್ ರೀ. ಸುಖ ಇಲ್ಲ, ದುಃಖ ಇಲ್ಲ, ಇಲ್ರಿ. ಎಲ್ಲ ಇದಾಗಿದೆ. ಸುಮ್ನೆ ನೋಡ್ತಾ ಇರೋದು ಕಲ್ಲಿನ ತರ. ಹಂಗಾಗಿದ್ರಿ ನೀವು ಒಂದು ಕಲ್ಲಿನ ತರ ನೋಡ್ತಾ ಇರೋದು. ಇದ್ರ ಅರ್ಥ ಏನ್ ಗೊತ್ತಾ? ನೀವು ಸಮಾಧಿಗೆ ಏರಿದ್ದೀರಾ. ಹೌದ್ರಾ? ಈ ಅನುಭವ ಅವಾಗ್ಲೇ ಬರೋದು. ಸಮಾಧಿಗೆ ಏರಿದಾಗ ಆ ವ್ಯಕ್ತಿಗೆ ಈ ಅನುಭವ ಆಗುತ್ತೆ. ಎಲ್ಲವನ್ನು ಸಾಕ್ಷಿಯಾಗಿ ನೋಡ್ತಾನೆ. ಅಷ್ಟೇ ರೀ, ಒಂದ್ ಯಂತ್ರ ತರ. ಯಂತ್ರ ತರ ನೋಡ್ತಾ ಇರುತ್ತೆ ಅಷ್ಟೇ. ರಿಯಾಕ್ಷನ್ ಇಲ್ಲ, ಪ್ರತಿಕ್ರಿಯೆ ಇಲ್ಲ, ರಿಯಾಕ್ಷನ್ ಇಲ್ಲ. ಇದು ಸಮಾಧಿಯ ಅನುಭವ. ಇದು ಸಮಾಧಿ ಸ್ಟೇಟಸ್ ಅಂತಾರೆ ಇದನ್ನ. ಇನ್ನೂ ಹೆಚ್ಚು ಧ್ಯಾನ ಭಾಗದಲ್ಲಿ ತಲ್ಲಿನಾದ್ರೆ ಇದು ಹೆಚ್ಚು ಆಗುತ್ತೆ. 2 ಗಂಟೆ 3 ಗಂಟೆ 4 ಗಂಟೆ ಈ ಒಂದು ಸಾಧನೆ ಮಾಡ್ಬೇಕು ನೀವು. ಇದು ಸ್ಪಷ್ಟವಾದ ಸಮಾಧಿ ಅನುಭವ. ಇದು ಬೇರೆ ಅಲ್ಲ, ಇದು ಸಮಾಧಿ ಅನುಭವ. ಇದ್ರ ಬಗ್ಗೆ ಭಯ ಬೀಳಕ್ ಹೋಗ್ಬೇಡಿ. ಇನ್ನು ಹೆಚ್ಚು ಧ್ಯಾನ ಮಾಡಿ, ಇನ್ನೂ ಒಳ್ಳೆ ಅನುಭವ ಆಗುತ್ತೆ.
ಅದು ಯಾವಾಗ ಆಯ್ತಂದ್ರೆ ಅಲ್ಲಿ ಇದು ಕೊಟ್ರೇಶ್ವರ ಸಮಾಧಿ ಐತ್ರಿ ಕೊಟ್ಟೂರಲ್ಲಿ. ಅಲ್ಲಿ ಬಸವೇಶ್ವರ ಆಯ್ಕೆ ಆಗಿದ್ರಲ್ರಿ, ಅಲ್ಲಿಗೆ ಹೋದ್ರೆ ಸಾಕ್ರಿ ಆಟೋಮೆಟಿಕ್ ಪೂರ್ತಿ ಶಾಂತ ರೀ. ಆನಂದ ಫಾರವರ್ ಅಲ್ರಿ, ಆನಂದ ಉಕ್ತಾ ಇರ್ತೈತ್ರಿ ಅಲ್ಲಿ ಹೋದ್ರೆ, ಸಮಾಧಿ ಬಳಿಗೆ ಹೋದ್ರೆ. ಅಂತ ಆತರ ಅನುಭವ ಆಗಿತ್ರಿ. ಪ್ರತಿ ಸಲ ಚೆಕ್ ಮಾಡಿದ್ರಿ ಅಲ್ಲಿ ಹೋದಂಗೆಲ್ಲ. ಎಷ್ಟು ಸಲ ಚೆಕ್ ಮಾಡಿರ? ಒಂದು 5-6 ಸಲ ಚೆಕ್ ಮಾಡಿದ್ರಿ. ನಾವು ಅಮಾಸೆ ಹೋಗ್ತಾ ಇರ್ತೇವಲ್ಲ, ಅಮಾಸೆಗೆ ಚೆಕ್ ಮಾಡಿದ್ರಿ. ಅಲ್ಲೆಲ್ಲ ಹೋದ್ರೆ ಸಾಕು, ಸಮಾಧಿ ಸುತ್ತ ಓಡಾಡಿ ಸಾಕು, ಹತ್ರಕ್ ಹೋದ್ರೆ ಸಾಕ್ರಿ. ಇನ್ನು ಅಲ್ಲೇ ಇದ್ನಾಗ ಇಲ್ಲಿಂದಾನೆ ನಮಗೆಲ್ಲ ಅತೀಂದ್ರಿಯ ಆನಂದ ಸ್ಟಾರ್ಟ್ ಆಗಿಬಿಡ್ತ್ರಿ. ನಾವು ಮೊನ್ನೆ ಯಡಿಯೂರು ಸಿದ್ಧಲಿಂಗೇಶ್ವರ್ಗೆ ಹೋಗಿದ್ವಿ ಹೋದ್ ತಿಂಗಳಲ್ಲಿ. ಅಲ್ಲಿ ಕುಂತ್ಕೊಂಡ್ರೆ ಎಷ್ಟು ವೈಬ್ರೇಷನ್ ಇದೆ ಅಂದ್ರೆ ಹೌದ್ರಿ, ಎದ್ದೇಳಕ್ ಮನಸ್ಸೇ ಬರೋದಿಲ್ಲ. ಆ ಒಂದು ವೈಬ್ರೇಷನ್ ಆನಂದ ಫೀಲ್ ಆಗುತ್ತೆ. ಹೌದ್ರಿ, ನಮ್ಗೆ ಎಲ್ಲಿ ಮಹಾತ್ಮರು ಸಮಾಧಿ ಇರ್ತಲ್ಲ, ಅಲ್ಲಿ ಸಾಧಕರು ಹೋಗಿ ಕುಳಿತುಕೋಬೇಕು, ಕುಳಿತ್ಕೊಂಡು ಧ್ಯಾನ ಮಾಡ್ಬೇಕು. ನೋಡಿ ನಿಮ್ಗೆ ಎಂತ ವೈಬ್ರೇಷನ್ ಇರ್ತಂದ್ರೆ ನಿಮ್ಮನ್ನ ಹೋಗಕ್ಕೆ ಬಿಡೋದಿಲ್ಲ. ಹೌದ್ರಿ, ಚೆಕ್ ಮಾಡಿದ್ವಿ. ಇವರಲ್ಲಿ ಊರ ಮಗಮನಹಳ್ಳಿಯಲ್ಲಿ ಒಪ್ಪತೇಶ್ವರ ಅಲ್ಲಿ ಸಮಾಧಿ ಇದೈತ್ರಿ. ಅಲ್ಲಿ ಕೂಡ ಧ್ಯಾನ ಮಾಡ್ತಿರ್ತೀರಿ. ಅಲ್ಲಿ ಕೂಡ ಹಂಗೆ ವೈಬ್ರೇಷನ್ ಐತ್ರಿ. ಅಲ್ಲಿ ಆಲ್ಮೋಸ್ಟ್ ಚೆಕ್ ಮಾಡಿದ್ವಿ. ಯಾರು ಈ ಲೆವೆಲ್ ಸ್ಟೇಟಸ್ ಗೆ ತಲುಪಿರ್ತಾರ, ಸಮಾಧಿ ಸ್ಟೇಟಸ್ ತಲುಪಿರ್ತಾರಲ್ಲ, ಅಂತವ್ರಿಗೆ ಯಾರು ಸಮಾಧಿ ಸ್ಟೇಟಸ್ ಹೋಗಿರ್ತಾರೋ ಮಹಾತ್ಮರು, ಅವ್ರ ಕನೆಕ್ಷನ್ ಆಗ್ತಾರೆ. ಹೌದ್ರಿ, ಕನೆಕ್ಷನ್ ಆಗಿದೆ. ಅಂತವ್ರ ಕನೆಕ್ಷನ್ ಆಗ್ತಾರೆ. ಅವ್ರ ಹೆಸರು ಹೇಳಿದ್ರೆ ಸಾಕ್ರಿ, ಈ ತರ ಅವ್ರ ಹೆಸರು ಹೇಳಿದ್ರೆ ಸ್ಟಾರ್ಟ್ ಅಷ್ಟು ಇದಾಗತ್ರಿ. ನೋಡಿ, ಇದು ಅದ್ಭುತವಾದ ಅನುಭವ ಇದೆ. ಅದ್ಭುತ. ಈಗ ನೀವು ಯಾರಾದ್ರೂ ಮಹಾತ್ಮರು ದೇಹ ತ್ಯಾಗ ಮಾಡಿರ್ತಾರೆ, ಅವ್ರ ಸಮಾಧಿ ಹತ್ರ ಹೋಗಿ ಸುಮ್ನೆ ಕುಂತ್ಕೊಂಡ್ರೆ ಸಾಕು, ನಿಮ್ಗೆ ಆಟೋಮೆಟಿಕ್ ಆಗಿ ಕುಂಡಲಿನಿ ಜಾಗೃತೆಯ ಮೇಲೆ ಸಮಾಧಿ. ಹೌದಾ? ಎಷ್ಟೋ ಸಲ ನಮ್ ಗಿರೀಶ್ ಅವರು ಎಷ್ಟೋ ಇದ್ರಲ್ಲಿ ಇರ್ತಾರೆ, ಅವ್ರು ಗಜಿಬಿಜಿಯಲ್ಲಿ. ನನ್ನ ಹತ್ರ ಬಂದಾಗ ಗುರುಗಳು ನನಗೆ ಏನೋ ಅನುಭವ ಆಗುತ್ತೆ ನಿಮ್ಮ ಹತ್ರ ಬಂದ್ರೆ ಅಂದ್ರೆ ನನ್ನ ಹತ್ರ ಬಂದು ಗಪ್ಚಿಪ್ ಆಗಿಬಿಡ್ತಾರೆ ಅವ್ರು. ಇಲ್ಲಿ ಅಷ್ಟೇ ನಮ್ಗೆ ಅನುಭವಿಸ್ತಾರೆ. ಏನ್ ಹೇಳ್ಬೇಕನ್ಸಲ್ಲ, ಎಷ್ಟೋ ಕಷ್ಟ ಇದ್ರೆ ಹೇಳ್ಬೇಕನ್ಸಲ್ಲ, ಏನ್ ಅನ್ಸಲ್ಲ. ನೋಡ್ತಾ ಇರೋಣ ಹಂಗೆ ಇಲ್ಲೇ ಬಿಡೋಣ ಅನಿಸ್ತಾ ಇದೆ ಅಲ್ವಾ? ಆನಂದ ಅನಿಸ್ತಾ ಇದೆ. ಹೌದ್ರಿ. ಎಲ್ಲಿ ಯೋಗಿಯ ಕುಂಡಲಿನಿ ಶಕ್ತಿ ಪೂರ್ಣ ವಿಕಸಿತವಾಗಿ ಸಮಾಧಿ ಸ್ಥಿತಿಯಲ್ಲಿ ಇರುತ್ತೋ ಅಲ್ಲಿ ಬಗಲಲ್ಲಿ ಬಂದವರಿಗೆ ಆನಂದವನ್ನ ನೀಡುತ್ತೆ. ಹೌದ್ರಿ. ಅದೇ ತರ ಅವ್ರದ್ದು ಆಕ್ಟಿವೇಶನ್ ಆಗಿರ್ಬೇಕು. ಅವಾಗ ಒಂದಕ್ಕೊಂದು ಸ್ಪಂದನ ಆಗುತ್ತೆ. ಆಕ್ಟಿವೇಶನ್ ಆಗಿದ್ರೆ ಸ್ಪಂದನ ಆಗುತ್ತೆ, ಒಂದಕ್ಕೊಂದು ಸ್ಪಂದನ ಆಗುತ್ತೆ. ಏನು ಆಕ್ಟಿವೇಶನ್ ಆಗಿಲ್ಲ ಅಂದ್ರೆ ಅವ್ರಿಗೆ ಏನೋ ಅನುಭವ ಆಗೋದಿಲ್ಲ. ಸ್ವಲ್ಪ ಏನೋ ಶಾಂತಿ ಸಿಕ್ಕಂಗ್ ಸಿಗೋದು, ಕ್ಷಣಿಕ ಅಷ್ಟೇ, ಜಾಸ್ತಿ ಸಿಗೋದಿಲ್ಲ. ಯಾರ್ದು ನಿಜವಾಗಿ ಪೂರ್ಣ ವಿಕಸಿತ ಆಗಿರುತ್ತೆ ಕುಂಡಲಿನಿ, ಯಾರ್ದು ಜಾಗೃತಿ ಆಗಿರ್ತಲ್ಲ, ಅವ್ರು ಬಗಲ ಕುಂತ್ಕೊಂಡ ಆ ಫೀಲಿಂಗ್ ಆಗುತ್ತೆ, ಆ ಅನುಭವ ಆಗುತ್ತೆ. ಏನು ಮಾತಾಡ್ಬೇಕು ಅನ್ಸೋದಿಲ್ಲ, ಹೇಳು ಕೇಳಬೇಕು ಅನ್ಸೋದಿಲ್ಲ, ಆನಂದವಾಗಿರುತ್ತೆ. ಇನ್ನೂ ಆನಂದ ಹೆಚ್ಚಾಗ್ತಾ ಇರುತ್ತೆ. ಅದು ಏನ್ ಕುಡ್ದವ್ರಿಗೆ ಮೊತ್ತ ಬಂದಿರ್ತಲ್ಲ, ಆ ಮೊತ್ತಿನ ತರ ಅದು ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಬಿಡ್ರಿ. ಹಂಗಾಗುತ್ತೆ ನೋಡಿ, ಅವ್ರಿಗೆ ಅನುಭವ ಆಗ್ತಾ ಇದೆ. ಅದು ಏನಂದ್ರೆ ಅವ್ರ ಸಮಾಧಿ ಸ್ಥಿತಿಗೆ ಏರಿದ್ದಾರೆ, ಈಗಾಗಲೇ ಅವ್ರದ್ದು ಸ್ಟೇಟಸ್ ಸಮಾಧಿ ಸ್ಟೇಟಸ್ ಏರಿದ್ದಾರೆ. ಅದಕ್ಕೆ ಈ ಒಂದು ಅನುಭವ ಅವ್ರದ್ದು ಆಗುತ್ತೆ. ಅವ್ರಿಗೆ ಆಗಿದೆ, ನಿಮ್ಗೂ ಆಗತ್ತೆ. ಆದ್ರೆ ಅವ್ರದ್ದು ಪರಿಪಕ್ವ ಸಾಧನೆ ಇದೆ. ಸಾಧನೆ ಈಗ 2 ವರ್ಷ ಆಯ್ತಲ್ವಾ? 2 ವರ್ಷ ಆಯ್ತು ಅವ್ರು ಸಾಧನೆ ಹತ್ರ ತಗೊಂಡು. ಹಾಗೆ ಅವ್ರಿಗೆ ಪರಿಪೂರ್ಣ ಸಾಧನೆ ಆಗಿದೆ, ಪೂರ್ಣ ಸಾಧನೆ ಆಗಿದೆ. ಅವ್ರಿಗೆ ನಿಮ್ಗೆ ಶಾಸ್ತ್ರ ಗ್ರಂಥ ಎಲ್ಲ ಅರ್ಥ ಆಗ್ತಾ ಇದೆ, ಓದಿದ್ರೆ ಶಾಸ್ತ್ರ ಗ್ರಂಥ ಎಲ್ಲ ಅರ್ಥ ಆಗ್ತಾ ಇಲ್ಲ, 3% ಅರ್ಥ ಆಗ್ತಾ ಇದೆ. ಯಾಕಂದ್ರೆ ಅವೆಲ್ಲ ಸ್ವಲ್ಪ ಒಡವಿನ ರೂಪದಲ್ಲಿ ಇದ್ದಾವೆ, ಗುಪ್ತವಾಗಿದ್ದಾವೆ. ಈಗ ನಮ್ ಕುಂಡಲ ರಾಜಯೋಗ ಸಾಧಕರು ಅರ್ಧಕ್ ನಿಂತ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸ್ವಲ್ಪ ಹೇಳಿ. ಅವ್ರ ಇರ್ತಕ್ಕಂಥ ಆತ್ಮ ಜಾಗೃತಿಗೆ ಮಾಡ್ಲೇಬೇಕ್ರಿ. ಮಾಡಿದ್ರೆ ಅನುಭವ ಆಗ್ತೈತ್ರಿ. ಹಂಗೆ ಕುತ್ಕೊಂಡ್ರೆ ಏನ್ ಅನುಭವ ಆಗಲ್ರಿ. ಸಾಧನೆ ಮಾಡ್ಬೇಕ್ರಿ, ಗುರುಗಳ ಹತ್ತ ಬಂದ್ ಸಾಧನೆ ಮಾಡ್ಬೇಕ್ರಿ. ಸತ್ರ ಚಿಂತಿಲ್ಲ. ಹೌದ್ರಿ. ಸಾಧನೆ ಮಾಡ್ಕೊಂತ ಸತ್ರ ಚಿಂತಿಲ್ಲ. ಹೌದ್ರಿ. ನಾವ್ ಸಾಧನೆ ಮಾಡಕ್ಕೋ ಇಲ್ಲ ಸಾಧನೆಯಲ್ಲಿ ಕುಂತ್ಕೊಂಡ ಸತ್ತನ ಸಾಯ್ಬೇಕು. ಹೌದ್ರಿ. ಆತರ ದೃಢ ನಿರ್ಧಾರ ತಗೊಂಡ್ ಬರ್ಬೇಕ್ರಿ ಅವ್ರು. ಬಂದು ಸಾಧನೆ ಮಾಡ್ಬೇಕ್ರಿ. ಈಗ ನಿಮ್ಗೆ ಏನ್ ಅನುಭವ ಆಗಿದೆ ಅವ್ರಿಗೂ ಕೂಡ ಅನುಭವ ಆಗತ್ತೆ, ಅದ್ರಲ್ಲಿ ಯಾವ ಡೌಟೇ ಇಲ್ಲ. 100% ಅನುಭವ ಆಗೇ ಆಗತ್ತೆ. ಯಾರ ಅರ್ಧಕ್ ನಿಲ್ಸಿದಿರಲ್ಲ, ಮತ್ತೆ ಪ್ರಾರಂಭ ಮಾಡಿ, ಛಲದಿಂದ ಪ್ರಾರಂಭ ಮಾಡಿ. ನಾವು ಅನುಶಾಸನ ಅಂತ ಹೇಳಿದ್ದೇವೆ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, ಕೈಕಾಲು ಮುಖ ತಕ್ಕೊಂಡು ಪ್ರಾಣಾಯಾಮ ಮಾಡ್ಬೇಕು, ನಂತರ ಸ್ನಾನ ಮಾಡ್ಬೇಕು, ದೇವಿ ಪಾರಾಯಣ ಮಾಡ್ಬೇಕು, ಆ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು. ಅದ ಅರ್ಥ ಮಾಡ್ಕೊಂಡು ಷೋಡಶ ಪೂಜೆ ಮಾಡಿ ಪಾರಾಯಣ ಮಾಡ್ಬೇಕು. ಆಯ್ತು, ಆಮೇಲೆ ನಿಮ್ ಕೆಲ್ಸಕ್ಕೆ ನೀವು ಹೋಗಿ ತಾಯಿಯಲ್ಲಿ ಪೂರ್ಣ ಶರಣಾಗತರಾಗಬೇಕು, ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು, ನಿಮ್ ಮನಸ್ಸು ಶರಣಾಗತಿ ಆಗ್ಬೇಕು ತಾಯಿಯಲ್ಲಿ. ಆಮೇಲೆ ಸಂಜೆ ಕೈಗಾಲ್ ಮುಖ ತಕೊಂಡು ಜ್ಞಾನ ಸಿಂಧು ಒಂದು ಅಧ್ಯಾಯ ಓದಿ ಶ್ವಾಸದ ಮೇಲಿತ್ತು ಸ್ವಲ್ಪ ಧ್ಯಾನವನ್ನ ಮಾಡಬೇಕು. ಇದು ನಮ್ದು ಅನುಶಾಸನ. ಇದನ್ನ ನೀವು ಪಾಲನೆ ಮಾಡಬೇಕು. ಜೊತೆಗೆ
ಯಮ ನಿಯಮಾದಿಗಳನ್ನ ಪಾಲನೆ ಮಾಡ್ಬೇಕು. ಎಲ್ಲಿ ಬೇಕಾದ್ರೆ ಅಲ್ಲಿ ತಿನ್ನೋದು, ಏನ್ ಬೇಕಾದ್ರೆ ತಿನ್ನೋದು, ಅದೆಲ್ಲ ಬಿಡ್ಬೇಕು. ಉಪ್ಪು ಹುಳಿ ಖಾರ ಕಡಿಮೆ ಮಾಡ್ಬೇಕು. ಮಸಾಲೆ ಪದಾರ್ಥ ಬಿಟ್ಟು ಬಿಡಬೇಕು. ನಾನ್ ವೆಜ್ ಬಿಟ್ಟು ಬಿಡಬೇಕು. ಬ್ರಹ್ಮಚರ್ಯ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸ್ವಲ್ಪ ಏಕಾಂತದಲ್ಲಿರಕ್ಕೆ ಅಭ್ಯಾಸ ಮಾಡಬೇಕು. ಶಾಸ್ತ್ರ ಅಧ್ಯಯನ ಮಾಡಬೇಕು. ಮನಸ್ಸಿಗೆ ಏಕಾಂತ ಕೊಡಬೇಕು. ಈಗ ಮನಸ್ಸು 108 ಕಡೆ ಚದುರವಾಗಿರುತ್ತೆ. ಹೌದು. ನೀವು ಏಕಾಂತಕ್ಕೆ ಬಂದ್ರೆ ನಿಮ್ ಪ್ರಾಣಾಯಾಮ ಎಳ್ಕೊಂಡ್ ಬರುತ್ತೆ. ಆಟೋಮೆಟಿಕ್ ನೀವು ಅಂತರ್ಮುಖ ಆಗ್ಬೇಕು, ಒಳಮುಖ ಆಗ್ಬೇಕು. ಹೊರಮುಖ ಆಗಿರೋ ಇಂದ್ರಿಯಗಳನ್ನ, ಹೊರಮುಖ ಆಗಿರೋ ಮನಸ್ಸನ್ನ ಒಳಮುಖ ಮಾಡ್ಕೊಂಡಾಗ ನಿಮ್ಮಲ್ಲಿ ಇರೋ ಅನಾರ್ಕ ರತ್ನೆ ನಿಮ್ಗೆ ಕಾಣುತ್ತೆ. ಒಳಗಿರುವಂತ ಅಮೃತತ್ವ ನಿಮ್ಗೆ ಅನುಭವಕ್ಕೆ ಬರುತ್ತೆ. ನಾವು ಬರೆಗಣ್ಣಿನಿಂದ ಏನೋ ಭೂಮಿ ಮೇಲೆ 25% ಕಾಣ್ತಾ ಇದ್ದೀವಿ. ಈ ಗಣ್ಣಿನಿಂದ, ಒಳಗಣ್ಣಿನಿಂದ ಕಾಣುವಂಥದ್ದು 75% ಈ ಭೂಮಿ ಮೇಲಿದೆ. ಅದನ್ನ ನೋಡಕ್ಕೆ ಸಾಧಕ ಪ್ರಯತ್ನ ಮಾಡಬೇಕು. ಸಾಧನೆ ಅಂದ್ರೆ ಏನೋ ಶೋಕಿಗೋಸ್ಕರ, ತೋರಾಡಿಕೆಗೋಸ್ಕರ ಮಾಡೋದು ಸಾಧನೆ ಅಲ್ಲ. ಹೌದ್ರಿ. ಆಟಕ್ಕೆ ಬಿದ್ದು, ಛಲಕ್ ಬಿದ್ದು ಸಾಧನೆ ಮಾಡ್ಬೇಕು. ಗುರುಗಳು ಗುರು ಕಾಣಿಕೆ ಕೇಳ್ತಾರೆ ಅಂತಂದೇಳಿ ಹಿಂದಕ್ಕೆ ಸರಿಯಾರು ಬಹಳ ಜನ ಇದ್ದಾರೆ. ಹೌದ್ರಿ. ಗುರು ಕಾಣಿಕೆ ನಾವು ತೆಗೆದುಕೊಳ್ತಾ ಇರೋದು ಗುರುಕುಲ ನಡೆಸೋಕೋಸ್ಕರ. ನಮಗೆ ಬೇರೆ ಆದಾಯಗಳಿಲ್ಲ. ನಾನು ಈ ಒಂದು ಸಾಧನೆಯನ್ನ 15 ವರ್ಷ ಸಾಧನೆ ಮಾಡಿದ್ದೇನೆ ಕಷ್ಟ ಬಿದ್ದು. ಇವತ್ತು ನಿಮ್ಗೆ 1 ವರ್ಷದಲ್ಲಿ 6 ತಿಂಗಳಲ್ಲಿ ಅನುಭವ ಮಾಡಿ ತೋರಿಸ್ತಾ ಇದ್ದೇನೆ. ನಾನು ಈ ಗುರು ಕಾಣಿಕೆ ಎಂಬುದು ಸಾವಿರಾರು ವರ್ಷಗಳಿಂದ ಅನಾದಿ ಕಾಲದಿಂದ ಇದೆ. ಹಾಗಂತಂದೇಳಿ ಲಕ್ಷ ತಗೊಂಡು, ಕೋಟಿ ತಗೊಂಡು ಯಾರನ್ನೂ ಲೂಟಿ ಮಾಡ್ತಾ ಇಲ್ಲ. ನಾವು ನಮ್ದೇ ಆದ ಒಂದು ಅಲ್ಪ ಗುರು ಕಾಣಿಕೆಯನ್ನ ಫಿಕ್ಸ್ ಮಾಡಿದ್ದೇವೆ. ಅಷ್ಟನ್ನ ನೀವು ಕಟ್ಟಬೇಕಾಗತ್ತೆ. ಕಟ್ಟಿ ದೀಕ್ಷೆ ತಗೊಂಡು ಸಾಧನೆ ಮಾಡ್ಬೇಕಾಗತ್ತೆ. ಇವರೆಲ್ಲ ದುಡ್ಡು ಮಾಡ್ತಾ ಇದಾರೆ, ಅಲ್ಲ ನಾವೇನ್ ದುಡ್ಡು ಮಾಡಿ ಏನೋ ದೊಡ್ಡ ಕಾರ್ಗಳು ತಗೊಂಡು, ದೊಡ್ಡ ಐಶ್ವರ್ಯ ತಗೊಂಡು, ಜಮೀನುಗಳು ತಗೊಂಡು ಏನು ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ, ಲೋಕ ಕಲ್ಯಾಣಕ್ಕಾಗಿನೇ ಮಾಡ್ತಾ ಇದ್ವಿ. ಗುರುಕುಲ ಮಾಡ್ತಾ ಇದ್ವಿ. ಮೇಲೆ ನಾವು ಬಿಲ್ಡಿಂಗ್ಗಳು ಎಬ್ಬಿಸ್ಬೇಕಾಗಿದೆ. ಈಗ ಸಾಧಕರು ಬಂದ್ರೆ 1 ದಿವಸ 2 ದಿವಸ ಇರೋಕೆ, ಸಾಧನೆ ಮಾಡ್ಕೊಂಡು ಅವ್ರ ಡೌಟ್ಗಳು ಇದ್ರೆ ಕೇಳಿ ಹೋಗಕ್ಕೆ, ಸ್ತ್ರೀ ಅಥವಾ ಪುರುಷರಿಗೆ ಅಂದು ಮೇಲೆ ಒಂದು ಗುರುಕುಲದ ವ್ಯವಸ್ಥೆ ಮಾಡೋರು ಇದ್ದೀವಿ. ಅದಕ್ಕೆ ನಾವು ಗೆಲ್ಲಿತ ಬರಬೇಕು. ಶಿಷ್ಯರು ಕೊಟ್ಟಾಗೆ ಬರೋದು. ಇವತ್ತು ನಾವು ಈ ಗುರುಕುಲ ಕಟ್ಟಿರೋದು ನಮ್ಮ ಶಿಷ್ಯರು ಕೊಟ್ಟಿರುವಂತ ದುಡ್ಡಿನಿಂದಾನೆ. ಇವತ್ತು ಗುರುಕುಲ ನಡೀತಾ ಇರೋದು ನಮ್ಮ ಶಿಷ್ಯರು ಕೊಟ್ಟಿರುವಂತ ದುಡ್ಡಿನಿಂದಾನೆ. ಏನು ಗುರುಕಾಣಿಕೆ ಅಂತ ಕೊಡ್ತಾರೋ ಅದರಿಂದ ನಡೀತಾ ಇದೆ. ಇನ್ನು ಕೆಲವರು ಧಾನ್ಯಗಳು ತಂದು ಕೊಡ್ತಾರೆ. ಅವ್ರಿಗೆ ತಿಳಿದಿದ್ದು ಅವ್ರು ತಂದು ಕೊಟ್ಟು ಹೋಗ್ತಾರೆ. ಇದು ನಿಮ್ ಗುರುಕುಲ, ಸಾಧಕರ ಗುರುಕುಲ. ಇದು ನಮ್ದಲ್ಲ, ನಿಮ್ ಗುರುಕುಲ. ನಾವು ಇಲ್ಲಿ ಏನಂದ್ರೆ, ಇಲ್ಲಿ ನಿಮ್ಗೆ ದೀಕ್ಷೆ ಕೊಡ್ತಾ ಇದ್ವಿ, ಬ್ರಹ್ಮ ಜ್ಞಾನವನ್ನು ಕೊಡ್ತಾ ಇದ್ವಿ ಅಷ್ಟೇ. ಇಲ್ಲಿ ನಮ್ಗಿರಕ್ ಸ್ಥಾನ ಬೇಕಾಗಿತ್ತು, ನಮ್ ಶಿಷ್ಯರೆಲ್ಲ ಮಾಡಿಕೊಟ್ಟಿದ್ದಾರೆ. ಈಗೇನಿದೆ, ಮೇಲೆ ರೂಮ್ಗಳು ಮಾಡಿದ್ರೆ, ಈಗ ಸಾಧನೆ ಮುಗಿದ್ಮೇಲೆ 1 ದಿವಸ 2 ದಿವಸ ಇದ್ದು ನಮ್ಗೆ ಯೂಟ್ಯೂಬ್ ಅಲ್ಲಿ ನಮ್ಗೆ ಇದನ್ನ ಕೊಟ್ಟು, ಸಂದರ್ಶನ ಕೊಟ್ಟು, ಆಮೇಲೆ ಅವ್ರಿಗೆ ಏನಾದ್ರು ಸಂದೇಹಗಳಿದ್ರೆ, ಡೌಟ್ಗಳಿದ್ರೆ ಅದನ್ನ ಅವರು ತಿಳ್ಕೊಂಡು ನೇರವಾಗಿರಬೇಕು. ಗುರು ಶಿಷ್ಯರು ನೇರವಾಗಿರಬೇಕು. ಏನಾದ್ರೂ ಕೇಳೋದಿದ್ರೆ ಅವ್ರ ಮನೆಯದು, ಅದು ಜೀವನದ್ದು, ಅವ್ರ ಜೀವನ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಮೇಲೆ ನಾವು ಬಿಲ್ಡಿಂಗ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕಾಗಿ ನಾವೆಲ್ಲ ಗುರು ಕಾಣಿಕೆ ತಗೊಂತಾ ಇದ್ದೀವಿ. ಯಾಕಂದ್ರೆ ಮೊದಲು ಒಂದು 3 ವರ್ಷ ನಾನು ಯಾರ ಹತ್ರ ₹1 ತಗೊಂಡಿಲ್ಲ. ನಾನು ಬಳ್ಳಾರಿಯಲ್ಲಿ ಇದ್ದಾಗ ಮತ್ತೆ ಬೆಂಗಳೂರಿಗೆ ಬಂದಾಗ 1 ವರ್ಷ ನಾನು ಯಾರ ಹತ್ರ ದುಡ್ಡು ತಗೊಂಡಿಲ್ಲ. ದುಡ್ಡು ಕೇಳೂ ಇಲ್ಲ, ಫ್ರೀಯಾಗೆ ಕೊಟ್ಟಿದ್ದೀನಿ. ಆವಾಗ ಯಾವುದೇ ಉದ್ದೇಶ ಇರಲಿಲ್ಲ. ಸುಮ್ನೆ ನಾನು ವಿದ್ಯೆ ಹಂಚಬೇಕು ಅಂತ ಇದ್ದೆ, ವಿದ್ಯೆ ಹಂಚ್ತಾ ಇದ್ದೆ. ಬಟ್ ಈ ಒಂದು ಉದ್ದೇಶ ಇದೆ, ಒಂದು ಸಂಸ್ಥೆ ಮಾಡ್ಬೇಕು. ಈ ಒಂದು ವಿದ್ಯೆ ಭಾರತದಾದ್ಯಂತ ಇದನ್ನ ಕೊಡಬೇಕು. ಪ್ರತಿಯೊಬ್ಬರು ಕೂಡ ಇದನ್ನ ಕಲಿಬೇಕು. ಎಲ್ಲರಿಗೂ ಈ ಒಂದು ವಿದ್ಯೆ ಸಿಗಬೇಕೆಂಬ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದನ್ನ ಬೇರೆ ಯಾರು ಮಾಡೋದಿಲ್ಲ ಈ ರೀತಿಯಾಗಿ. ಬೇರೆಯಿಂದ ನಮಗೆ ದಾನ ಧರ್ಮಗಳಿಲ್ಲ. ನಾವು ಇನ್ನೂ ಟ್ರಸ್ಟ್ ಮಾಡಿಲ್ಲ, ದಾನ ಧರ್ಮಗಳಿಲ್ಲ. ಸ್ವತಂತ್ರವಾಗಿ ಈಗ ಮಾಡ್ತಾ ಬಂದಿದ್ದೇವೆ. ಅದಕ್ಕೋಸ್ಕರ ಸಹಕರಿಸ್ಬೇಕು. ಗುರು ಕಾಣಿಕೆಯನ್ನ ಸಲ್ಲಿಸಿ ನೀವು ದೀಕ್ಷೆ ತಗೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಒಂದು ದೇವ್ರ ಮನೆ ತರ ಮಾಡ್ಕೊಳ್ಳಿ, ಬೆಡ್ರೂಮ್ ಅಲ್ಲಿ ಮಾಡ್ಕೊಳ್ಳಿ, ಒಂದು ಸ್ವತಂತ್ರ ರೂಮ್ ಮಾಡ್ಕೊಳ್ಳಿ. ಸಾಧನೆ ನಿರಂತರ ಒಂದು ಮಾಡಿ ಇಲ್ಲೇ ಬಂದು ಇರ್ಬೇಕಂಬ ಅವಶ್ಯಕತೆ ಇಲ್ಲ. ಈಗ ನೀವೆಲ್ಲ ಬಂದು ಇಲ್ಲಿ ಕಲಿತೀನಿ ಅಂದ್ರೆ ನಾನು ಭಿಕ್ಷೆ ಜೋಳಿಗೆ ಹಾಕೊಂಡು ಭಿಕ್ಷೆ ಎತ್ತಕ್ಕೆ ಊರು ತಿರಕ್ ಹೋಗ್ಬೇಕಾಗತ್ತೆ. ಅವಾಗ ನಾನು ಇಲ್ಲಿ ಕಲ್ಸೋರು ಯಾರು ಇಲ್ಲಿ? ನಾನು ಏನು ವಿದ್ಯೆ ಕಲ್ಸೋದಷ್ಟೇ, ಮಾರ್ಗದರ್ಶನ ಕೊಡೋದು, ವಿದ್ಯೆ ಕಲ್ಸೋದಷ್ಟೇ ನನ್ನ ಜವಾಬ್ದಾರಿ. ಇರ್ಬೇಕ ಜಾಗಗಳು ನೀವೇ ಮಾಡ್ಕೋಬೇಕು. ಕಲಿಯೋ ಜವಾಬ್ದಾರಿ ನಿಮ್ದೆ. ನಾನು ದಾರಿ ತೋರ್ಸೋನು, ನೀವೇ ಹೋಗ್ಬೇಕು ಆ ಹಾದಿಯಲ್ಲಿ. ನಾನ್ ನಿಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದಿಲ್ಲ. ನೀವ್ ಎಲ್ಲಿವರೆಗೂ ಕೈ ಬಿಡೋದಿಲ್ಲ ಅಲ್ಲಿವರೆಗೂ ನಾನ್ ನಿಮ್ ಕೈ ಬಿಡೋದಿಲ್ಲ. ನೀವ್ ಯಾವಾಗ ಕೈ ಬಿಡ್ತೀರೋ ಅವಾಗ ನಾನು ಕೈ ಬಿಡ್ತೀನಿ. ಇಷ್ಟೇ ತಿಳ್ಕೊಳ್ಳಿ. ನಿಮ್ಮ ಮುಕ್ತಿ ಆಗೋವರೆಗೂ ನಾನು ಕೈ ಬಿಡೋದಿಲ್ಲ ನೀವು ನಮ್ ಕೈ ಹಿಡ್ಕೊಂಡಿದ್ರೆ. ನಿರಂತರ ಸಂಪರ್ಕದಲ್ಲಿ ಇರ್ಬೇಕು, ಬರ್ಬೇಕು ನೀವು.
ಗುರುಕುಲಕ್ಕೆ ಬರಬೇಕು, ನಮ್ಮನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು, ಒಂದ್ ದಿವಸ ಇದ್ದು ಹೋಗ್ಬೋದು. ಏನಿದೆ ಏನಿಲ್ಲ ಗುರುಗಳೇ, ಏನ್ ಮಾಡ್ಬೇಕು, ಸೇವೆ ಏನಾದ್ರೂ ಸೇವೆ ಮಾಡ್ಬೇಕಾ, ಸೇವೆ ಇದ್ರೆ ಸೇವೆ ಮಾಡ್ಬೇಕು. ಗುರು ಶಿಷ್ಯ ಪರಂಪರೆ ಬೆಳಿಬೇಕಾಗಿದೆ. ಮುಂದೆ ನಾವು ಅನೇಕ ಗುರುಕುಲಗಳನ್ನ ಬೇರೆ ಬೇರೆ ಕಡೆಗೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ರಾಜ್ಯಗಳಲ್ಲಿ ಮಾಡ್ಬೇಕೆಂಬ ಉದ್ದೇಶ ನಮ್ದಿದೆ. ಅಂದ್ರೆ ಇಡೀ ಭಾರತದಾದ್ಯಂತ ನಾಶವಾಗಿರುವಂತಹ ಶಿಕ್ಷಣ ಪದ್ಧತಿ, ಗುರುಕುಲ ಪದ್ಧತಿ ಜಾರಿಗೆ ತರಬೇಕೆಂಬುದು ನಮ್ಮ ಉದ್ದೇಶ. ಅದಕ್ಕೆ ನಮ್ಮ ಹತ್ರ ಬಂಡವಾಳ ಇಲ್ಲ, ಅಂತ ಜನಗಳು ಇಲ್ಲ. ಅದಕ್ಕೆ ಆಸಕ್ತಿ ಇರೋರು ಬನ್ನಿ. ಆಮೇಲೆ ದಾನ ಧರ್ಮ ನಿಮ್ಮ ಹತ್ರ ಇದ್ರೆ, ಹೆಚ್ಚಿನ ದುಡ್ಡು ಹಣಕಾಸಿನ ವ್ಯವಸ್ಥೆ ಇದ್ರೆ ಕೇಳಿ ದಾನ ಮಾಡಿ. ನಾವು ಅದ್ರ ವ್ಯವಸ್ಥೆ ಹೆಚ್ಚು ವ್ಯವಸ್ಥೆ ಮಾಡಕ್ ಪ್ರಯತ್ನ ಮಾಡ್ತೀವಿ. ನಿಮ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ. ಸಾಧಕರು ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಮಾತಾಡಿ ಮಾರ್ಗದರ್ಶನ ಕೊಡಿ. ಅವ್ರು ಬಂದು ಇಲ್ಲಿ ಬಂದು ದೀಕ್ಷೆ ತಗೊಂಡು ಹೋಗ್ಲಿ. ಮತ್ತೇನಾದ್ರೂ ಹೇಳೋದಿದೆಯಾ? ಅದೇ ಸಾಧನೆ ಬಿಡಬೇಡಿ, ಯಾವ್ದೇ ಕಾರಣಕ್ಕೆ ಸಾಧಕರಿಗೆ ಯಾವುದೇ ಕಾರಣಕ್ಕೂ ಸಾಧನೆ ಮಾಡೋದನ್ನ ಬಿಡಬೇಡಿ. ನಿಮ್ ಒಳಗಡೆ ಅಮೃತ ಇದೆ, ಅದನ್ನ ಸವಿರಿ. ಹೊರಗಡೆ ಇಲ್ಲ, ಆನಂದ ಆಗೋದು ಹೊರಗಡೆ ಇಲ್ಲ, ನಿಮ್ ಒಳಗಡೆ ಇದೆ. ಈಗ ಅವರು ಅದನ್ನ ಆನಂದವನ್ನ ಅನುಭವಿಸಿದ್ದಾರೆ, ಹೇಳ್ತಾ ಇದ್ದಾರೆ. ದಯವಿಟ್ಟು ಸಾಧಕರು, ನೀವು ಅವರಿಗೆ ಸಾಧನೆ ಮಾಡ್ಬೇಕಂತ ಆಸಕ್ತಿ ಇದ್ರೆ ಇವರಿಗೆ ಫೋನ್ ಮಾಡಿ ಅನುಭವ ತಿಳ್ಕೊಳ್ಳಿ. ಆಮೇಲೆ ಬಂದು ಇಲ್ಲಿ ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಗುರುಕುಲಕ್ಕೆ ಬಂದಂತ ನಮ್ಮ ಅಗರಿಬೊಮ್ಮನಹಳ್ಳಿ ಸಾಧಕರಿಗೆ ನಮಸ್ಕಾರ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ವಿ. ನಮಸ್ಕಾರ ಸ್ನೇಹಿತರೆ.